ಈ ದಿವಸ ಏನು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಕಳೆದ 10 ವರ್ಷದಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ 5 ಬಾರಿ ಲೀಕ್ ಆಗಿದೆ. ಏನು ಸ್ಟೂಡೆಂಟ್ಸ್ 1 ವರ್ಷದಿಂದ ತಯಾರಿ ಮಾಡಿರ್ತಾರೆ, ಅವ್ರಿಗೆ ಏನು ಬೆಲೆ ಇಲ್ವಾ? ಅದರಲ್ಲೂ ಮುಂಚೆ ಏನಿತ್ತು, ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ದು CET ಅಂತ ಇತ್ತು. CET ಅಂತಿದ್ದಾಗ ರಾಜ್ಯಗಳು ತುಂಬಾ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ರು. ಅವಾಗ ಯಾವುದೇ ರೀತಿ ಈ ತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರ್ಲಿಲ್ಲ. ಇವತ್ತು ನೀಟ್ ಅಂತ ತಂದೆ ಎಲ್ಲ ಪ್ರಶ್ನೆ ಪತ್ರಿಕೆ ಡೆಲ್ಲಿಲಿ ಸಿದ್ಧತೆ ಆಗುತ್ತೆ. ಎಲ್ಲ ನಮ್ಮ ದಕ್ಷಿಣ ಭಾರತದ ಯುವಕ ಯುವತಿಯರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅವ್ರ ಮೈಂಡ್ ಸೆಟ್ ಯಾವ ತರ ಬೇಕು ಆ ತರ ಮಾಡ್ತಾರೆ. ಬಡ ಮಕ್ಕಳು 1 ವರ್ಷದಿಂದ ಸಿದ್ಧತೆ ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆದ್ರೂ ಈ ತರ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 3 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾವು ಈಗ ಇದರಿಂದ ಕೇಳ್ಕೊಳ್ಳೋದು ಏನು ಅಂದ್ರೆ, ನಮ್ಗೆ ಹಳೆ ನೀತಿ ಏನು CET ಇತ್ತು ಅದೇ ಮರುಕಳಿಸ್ಬೇಕು. ಇವತ್ತು ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತೊಂದು ನೀಟ್ ನ ವಿರೋಧ ಮಾಡಿ ನಾವೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಕಾರಣ ಇಷ್ಟೇ, ಇವತ್ತು ಏನು ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನೀಟ್ ನ ಒಂದು ಹಗರಣವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಒಂದು ನೀಟ್ ನ ಪೇಪರ್ ನ ಲೀಕ್ ಮಾಡಿ ದಕ್ಷಿಣ ಭಾರತದ ಒಂದು ಸ್ಟೂಡೆಂಟ್ಸ್ ಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಇವತ್ತು ಮೋದಿ ಸರ್ಕಾರ ಮಾಡಿದೆ. ಇಷ್ಟೆಲ್ಲ ಆದ್ರೂ ಕೂಡ 4 ಜನ ವಿದ್ಯಾರ್ಥಿಗಳು ಸತ್ರೂ ಕೂಡ ಆ ಸಾವಿಗೆ ಒಂದು ಬೆಲೆ ಇಲ್ಲ. ನರೇಂದ್ರ ಮೋದಿ ಅವರು ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಫಾರಿನ್ ಟ್ರಿಪ್ ಮಾಡೋದಕ್ಕೋಸ್ಕರ ಪ್ರಧಾನಿ ಆಗಿದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ತೊಂದರೆ ಆಗಿದೆ. ಇಷ್ಟಂತ 30 ಲಕ್ಷ ಯುವಕರುಗಳಿಗೆ ಸ್ಟೂಡೆಂಟ್ಸ್ ಗಳಿಗೆ ಅನ್ಯಾಯ ಆಗಿದೆ. ಅವ್ರಿಗೆ ಒಂದು ಉತ್ತರ, ಒಂದು ಸಮಾಧಾನ ಮಾಡುವಂತ ಒಂದು ಪ್ರೆಸ್ ಮೀಟ್ ಮಾಡುವಂತ ಸೌಜನ್ಯನೂ ಕೂಡ ಒಬ್ಬ ಪ್ರಧಾನಿಗೆ ಇಲ್ಲ ಅಂತ ಹೇಳಿದ್ರೆ ಅವರು ಪ್ರಧಾನಿ ಆಗ್ಲಿಕ್ಕೆ ಒಬ್ಬ ನಾಲಾಯಕು. ಹಾಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಇಷ್ಟೇನೆ, ನಮ್ಮ ಸ್ಟೂಡೆಂಟ್ ಗಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿದ್ರೆ ಈ ನೀಟ್ ನ ಈ ಕೂಡ ಅದನ್ನ ರದ್ದು ಮಾಡಿ ಮೊದಲು ಏನಿತ್ತು ರಾಜ್ಯ ಸರ್ಕಾರ ನಡೆಸಿರ್ತಾ ಅಂತಕ್ಕಂಥ ಅದೇ ವ್ಯವಸ್ಥೆಯನ್ನ ಮತ್ತೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಮೋದಿ ವಿರುದ್ಧ ಒಂದು ಕೂಗು ಬಂದಿದೆ. ದೇಶ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಇವತ್ತು ಯುದ್ಧ ಅಂತ ಹೇಳಿ ಇಲ್ದೇ ಇರುವಂತ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ರೈತರಿಗೆಲ್ಲ ಅಧ್ವಾನ ಮಾಡ್ತಿದ್ದಾರೆ. ದಯಮಾಡಿ ನಮ್ಮ ಸ್ಟೂಡೆಂಟ್ ಗಳಿಗೆ ಏನಾರ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ, ಅವರ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ಮುಖಾಂತರ ಇವತ್ತು ಅವ್ರಿಗೆ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ. ಇವಾಗ ನೀಟ್ ಎಕ್ಸಾಮ್ ತಂದ್ರು ಆಯ್ತು, ಓದ್ತಿದೀವಿ. ಆ ನೀಟ್ ಎಕ್ಸಾಮ್ ಬರ್ದಿದ್ದಕ್ಕೆ ನ್ಯಾಯ ಸಿಕ್ತಾ? ನಾಳೆ ಸಾವೇನಿಕಾಯ್ತು, ಪೇಪರ್ ಲೀಕ್ ಏನಕ್ಕಾಯ್ತು ಅದನ್ನ ನೋಡ್ಕೋಬೇಕಿತ್ತು ಅವರು. ಎಕ್ಸಾಮ್ ನಾನ್ ಬರೀತೀನಿ, ನಾನು ನೆಕ್ಸ್ಟ್ ಎಕ್ಸಾಮ್ ಬರೆಯೋಳು. ನಾನು ಸೆಕೆಂಡ್ PU ಸೈನ್ಸ್ ಸ್ಟೂಡೆಂಟ್. ನನ್ನ ಹೆಸರು ಬಿಂದುಶ್ರೀ HK ಅಂತ, US PU ಕಾಲೇಜ್. ನಾನು ನೆಕ್ಸ್ಟ್ ನೀಟ್ ಎಕ್ಸಾಮ್ ಬರೀತೀನಿ. ನಮಗೂ ಇದೇ ತರ ಅನ್ಯಾಯ ಆದ್ರೆ ಯಾರು ಹೊಣೆ? ಅದಕ್ಕೆ ನನ್ನದಾದ್ರೂ ಒಂದೇ, ಬೇರೆಯವ್ರಾದ್ರೂ ಒಂದೇ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.